ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಮೀನಿನ ಮೊಟ್ಟೆ ಉಂಟು ನೋಡಿ, ಅದರ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಹಾಗಾಗಿ ಸುಮಾರು ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ರು, ಮೊಟ್ಟೆ ರೆಸಿಪಿ, ಮೀನಿನ ಮೊಟ್ಟೆ ರೆಸಿಪಿ ತೋರಿಸಿ ಅಂತ ಹೇಳಿ. ಸುಮಾರು ವಿಧದಲ್ಲಿ ಮಾಡ್ಬೋದು, ಗಸಿ, ಸುಕ್ಕ ಅಥವಾ ಪುಳಿಮುಂಚಿ ರೀತಿ ಅದೆಲ್ಲ. ಇವತ್ತು ಸ್ವಲ್ಪ ನಾನು ಫ್ರೈ ರೀತಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ, ಇದನ್ನು ಕೂಡ ನೀವು ಟ್ರೈ ಮಾಡಿ. ಈ ರೀತಿ ಮಾಡಿದರೆ ಹೆಚ್ಚಾಗಿ ಎಲ್ಲರೂ ಕೂಡ ತಿಂತಾರೆ. ಇಲ್ಲಿ ಮೀನಿನ ಮೊಟ್ಟೆ ತಗೊಂಡು ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಬೇಕು. ನಾವು ಒಳ್ಳೆ ರೀತಿ ತೊಳಿಬೇಕು, ಮೆಲ್ಲನೆ ತೊಳಿಬೇಕು, ಅಂದರೆ ಹುಡಿ ಮಾಡಬಾರ್ದು. ಹಾಗೂ ನೀರನ್ನು ಸೋಸಲಿಕ್ಕೆ ಬಿಡಬೇಕು ಹಾಗೆಯೇ. ಆಮೇಲೆ ಅದನ್ನು ತಗೊಂಡು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೂ ಇದಕ್ಕೆ ನಾನು ವೆನಿಗರ್ ಕೂಡ 1 ಚಮಚದಷ್ಟು ಹಾಕಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್, ಅರಶಿನ ಪೌಡರ್ ಸ್ವಲ್ಪ ಜಾಸ್ತಿ, ಆಮೇಲೆ ಜೀರಾ ಪೌಡರ್, ಇಷ್ಟನ್ನು ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ನಿಮಗೆ ಇಷ್ಟ ಇದೆ ಆದರೆ ಜಾಸ್ತಿ ಹಾಕಿ, ಇಲ್ಲದ್ರೆ ಕಮ್ಮಿ ಹಾಕ್ಬೋದು ನೀವು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಸರಿಯಾಗಿ ಇದನ್ನು ಮೆಲ್ಲನೆ ನೋಡಿ ಈ ರೀತಿ ಕೈಯಿಂದ ಮಿಕ್ಸ್ ಮಾಡಬೇಡಿ, 1 ಚಮಚದಿಂದ ಮೆಲ್ಲನೆ ಸೈಡಿಂದ ಇದನ್ನು ಮಿಕ್ಸ್ ಮಾಡಿ. ಯಾಕೆಂದರೆ ತುಂಬ ಸಾಫ್ಟ್ ಇರುತ್ತೆ, ಇದು ಹುಳಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೂ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ನೋಡಿ, ಇದನ್ನು ಸ್ವಲ್ಪ ಸಪ್ರೇಟಾಗಿ ನೋಡಿ ಈ ರೀತಿ ಫ್ರೈ ಮಾಡಲಿಕ್ಕೆ ಹಾಕಬೇಕು. ನಾನಿವಾಗ ತೊಗೊಂಡಿದ್ದೀನಿ ನೋಡಿ ಮೀನಿನ ಮೊಟ್ಟೆ, 3 ಸಲ ನಾನು ಪೋರ್ಷನ್ ಮಾಡಿ ಹಾಕಿದ್ದೀನಿ. ಒಂದೇ ಸಲ ಎಲ್ಲವನ್ನೂ ಹಾಕಲಿಲ್ಲ, 3 ಸಲ ಸಪ್ರೇಟಾಗಿ ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಇದರಿಂದ ಚೆನ್ನಾಗಾಗುತ್ತೆ. ಇಲ್ಲದ್ರೆ ಎಲ್ಲ ಒಟ್ಟಿಗೆ ಹಾಕಿದರೆ ಎಲ್ಲನೂ ಕ್ರಿಸ್ಪಿಯಾಗಿ ಫ್ರೈ ಆಗಲ್ಲ, ಇನ್ನೊಂದು ಸ್ವಲ್ಪ ಹುಡಿ ಆಗುತ್ತೆ, ಆ ರೀತಿಯೆಲ್ಲ ಆಗುತ್ತೆ, ತಿನ್ನಲಿಕ್ಕೆ ಸರಿಯಾಗಿ ಸಿಗೋದಿಲ್ಲ ನಮಗೆ. ಹಾಗಾಗಿ ಸ್ವಲ್ಪನೇ ಹಾಕಿ ಫ್ರೈ ಮಾಡಿ ನೋಡಿ. ಹೀಗೆ ಸ್ವಲ್ಪ ಡೀಪ್ ಫ್ರೈ ಮಾಡಿ ಆಯಿತು, ಅಂದರೆ ಸಾಫ್ಟ್ ಇರಬಾರ್ದು, ಸ್ವಲ್ಪ ಖಡಕ್ ಆಗಬೇಕು, ಚೆನ್ನಾಗಾಗುತ್ತೆ. ನೀವು ಗಸಿಯೆಲ್ಲ ಮಾಡೋದಾದರೆ ನೀವು ಹಾಗೇ ಹಾಕ್ಬೋದು, ಆದರೆ ಈ ರೀತಿ ಮಾಡೋದಾದರೆ ಸ್ವಲ್ಪ ಡೀಪ್ ಫ್ರೈ ಮಾಡಿ, ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ. ಓಕೆ ನೋಡಿ, ಇದೇ ರೀತಿ ಎಲ್ಲವನ್ನೂ ಕೂಡ ಇವಾಗ ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಅದೇ ಎಣ್ಣೆಗೆ ನೋಡಿ ಮತ್ತೊಮ್ಮೆ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ಹಾಕುವಾಗ ಗ್ಯಾಸನ್ನು ಐ ಫ್ಲೇಮಲ್ಲಿ ಇಡ್ತೀನಿ, ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ತೀನಿ ನಾನು ನೋಡಿ. ಇವಾಗ ಇಲ್ಲಿ ನೋಡಿ ಎಲ್ಲವನ್ನು ನಾನು ಖಡಕ್ಕಾಗಿ ಫ್ರೈ ಮಾಡಿ ತಗೊಂಡಿದ್ದೀನಿ ನೋಡಿ, ಈ ರೀತಿ ಬರಬೇಕು. ಆಮೇಲೆ ಏನು ಮಾಡೋಣ, ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ ನಾನು ಡಿಸಾನೋ ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ತೆಂಗಿನೆಣ್ಣೆ ನೀವು ಯೂಸ್ ಮಾಡ್ಬೋದು, ಕೆಲವರು ಪ್ಯೂರ್ ಯಾವುದು ನೀವು ಯೂಸ್ ಮಾಡ್ತೀರಿ ಕೇಳ್ತಾ ಇರ್ತೀರಲ್ವ, ಹಾಗಾಗಿ ನಾನು ಇದನ್ನು ತೋರಿಸಿದ್ದೀನಿ ಅಷ್ಟೇ. ಇದಕ್ಕೆ ಕರಿಬೇವು ಸೊಪ್ಪು ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡಿದ್ದೀನಿ ಬೆಳ್ಳುಳ್ಳಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ತೆಂಗಿನ ಎಣ್ಣೆಯಲ್ಲಿ ಇದು ತುಂಬ ಚೆನ್ನಾಗಾಗುತ್ತೆ, ಹಾಗಾಗಿ ನಾನು ಹೇಳಿದೆ ತೆಂಗಿನ ಎಣ್ಣೆನೇ ಯೂಸ್ ಮಾಡಿ ಅಂತ ಹೇಳಿ. ಹಾಗೂ 3 ಹಸಿಮೆಣಸಿನಕಾಯಿ ಹಾಗೂ 4 ನೀರುಳ್ಳಿಯನ್ನು ಹಾಕಿ ನೀರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ, ಸ್ವಲ್ಪ ಹಾಕಿದರೆ ಸಾಕು ಉಪ್ಪು ಇದಕ್ಕೆ, ಯಾಕೆಂದರೆ ಆಲ್ರೆಡಿ ನಾವು ಇದು ಮೊಟ್ಟೆ ಫ್ರೈ ಮಾಡುವಾಗ ಅದಕ್ಕೆ ಉಪ್ಪನ್ನು ನಾವು ಹಾಕಿದ್ದೀವಿ. ಇವಾಗ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ 1 ಚಮಚದಷ್ಟು. ಆಮೇಲೆ ಫ್ರೈ ಮಾಡಿದ ಮೊಟ್ಟೆ ಇತ್ತು ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಓಕೆ, ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ. ಇಷ್ಟೇ ಮಾಡಲಿಕ್ಕಿರೋದು. ಬೇಕಿದ್ರೆ ನೀವು ಟೊಮೆಟೊವನ್ನು, ಯಾವುದು ನೀರುಳ್ಳಿ ಫ್ರೈ ಆಗುತ್ತೆ ನೋಡಿ, ಆವಾಗ ನೀವು ಟೊಮೆಟೊವನ್ನು ಹಾಕಿ ಕೂಡ ಫ್ರೈ ಮಾಡ್ಬೋದು, ನಿಮಗೆ ಇಷ್ಟ ಇದೆ ಆದರೆ. ನೋಡಿ ತುಂಬ ಚೆನ್ನಾಗಾಗುತ್ತೆ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ಮೇಲ್ಗಡೆಯಿಂದ ಲಿಂಬೆ ರಸವನ್ನು ಹಾಕಿ, 1 ಲಿಂಬೆ ರಸವನ್ನು ನಾನು ಹಿಂಡಿದ್ದೀನಿ. ಹಾಗೂ ಇದನ್ನು ಮುಚ್ಚಿಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ. 2 ರಿಂದ 3 ನಿಮಿಷ ಇದನ್ನು ಮುಚ್ಚಿಡಿ, ಹಾಗೆಯೇ ಎಲ್ಲ ಮಸಾಲ ಸರಿಯಾಗಿ ಎಳೀಲಿ. 3 ರಿಂದ 4 ನಿಮಿಷ ನಾನು ಚೆನ್ನಾಗಿ ಇದನ್ನು ಮುಚ್ಚಿಟ್ಟಿದ್ದೆ ನೋಡಿ. ಎಲ್ಲ ಮಸಾಲೆ ಇವಾಗ ಸರಿಯಾಗಿ ಎಳೆದಿದೆ ಹಾಗೂ ಎಣ್ಣೆ ಕೂಡ ಬಿಟ್ಟಿದೆ, ನೋಡ್ಬೋದು ನೀವು. ಇವಾಗ ಇದು ಪರ್ಫೆಕ್ಟ್ ಆಗಿದೆ, ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ನೀವು ಮಾಡಿದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಸುಮಾರು ಜನ ಕೇಳ್ತಾ ಇದ್ರಲ್ವಾ, ಇವಾಗ ನಾನು ಈ ರೆಸಿಪಿಯನ್ನು ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಲ ಸಿಕ್ಕಿದರೆ ಮೀನಿನ ಮೊಟ್ಟೆ ನಾನು ಬೇರೆ ರೀತಿಯಲ್ಲಿ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಹಾಗೂ ನನ್ನ ಎಲ್ಲ ರೆಸಿಪಿಯನ್ನು ಫಾಲೋ ಮಾಡ್ತಾ ಇರಿ, ತುಂಬ ಸಿಂಪಲ್ ಹಾಕ್ತಾ ಇರ್ತೀನಿ ನಿಮಗೋಸ್ಕರ. ಹಾಗೂ ಯಾವುದೆಲ್ಲ ಆಗಿ ನೀವು ಮಾಡಿದ್ದೀರಾ, ಟ್ರೈ ಮಾಡಿದ್ದೀರಾ, ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ. ಒಳ್ಳೆದಿತ್ತಾ ಇಲ್ವಾ ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ಹೇಳಿ.
ಹಾಗೂ ಇಷ್ಟ ಆಯ್ತಂತಾದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.